ಡಯಾಬಿಟೀಸ್ ಬಂದಿರೋರ್ಗೆ ಆಮೇಲೆ ಡಯಾಬಿಟಿಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋರ್ಗೆ ಯಾವ ರೀತಿ ಫುಡ್ ಇಂಪಾರ್ಟೆಂಟ್? ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ, ಪ್ರೀ ಡಯಾಬಿಟಿಸ್ ಅಂತೆಲ್ಲ ಹೇಳ್ತೀವಿ. ಈ ಟೈಮು ತುಂಬಾ ಇಂಪಾರ್ಟೆಂಟ್. ನೀವು ಇವಾಗಲೇ ಸ್ವಲ್ಪ ಚೆನ್ನಾಗಿ Healthy ಫುಡ್ ಎಲ್ಲ ನೋಡ್ಕೊಂಡ್ರೆ ರಿವರ್ಸ್ ಮಾಡ್ಕೋಬಹುದು. ಅಥವಾ ನೀವು ಫುಲ್ಲಿ ಡಯಾಬಿಟಿಕ್ ಹೋಗಿದ್ರು ಕೂಡ ಮೇನ್ ಆಗಿ ನಾವಿಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ಕೋಬೇಕು. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಒಂದು ಫುಡ್ ಬಾಡಿ ಒಳಗೆ ಹೋದಾಗ ಎಷ್ಟು ಬೇಗ ಶುಗರ್ ಸ್ಪೈಕ್ ಮಾಡುತ್ತೆ ಅಂತ. ಕೆಲವು ಫುಡ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್, ವೈಟ್ ರೈಸ್, ಮೈದಾ ಈ ತರದ್ದಲ್ಲ. ಇನ್ನು ಕೆಲವು ಫುಡ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಫುಡ್ ಅಲ್ಲಿ ಬರೀ ಕಾಪ್ಸೇ ಜಾಸ್ತಿ ಇರಬಾರ್ದು, ಕಾಪ್ಸ್ ಪೋರ್ಷನ್ ಸ್ವಲ್ಪ ಕಮ್ಮಿ ಇರ್ಬಿಟ್ಟು ಬೇರೆ ತರ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್, ಫ್ಯಾಟ್ ಸ್ವಲ್ಪ ಜಾಸ್ತಿ ಇರೋವಂಥದ್ದು, ಮತ್ತೆ ಜಾಸ್ತಿ ಫೈಬರ್ ಕಂಟೆಂಟ್. ಸೊ ಈ ತರ ಫುಡ್ ನ ಜಾಸ್ತಿ ತಗೊಳ್ಳಿ. ನಾನು ನಿಮ್ಗೆ ಅವಾಗ ಪ್ಲೇಟ್ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಡಯಾಬಿಟಿಸ್ ಇರೋ ಅದನ್ನ ತಪ್ಪದೇ ಮಾಡಿ. ನೀವೇನೇ ಒಂದು ಗ್ರೇನ್ ತಕೊಂಡಾಗ ನೀವು ಅನ್ನ ತಿಂತೀರಾ, ಓಕೆ ಫೈನ್ ತಿನ್ಬೋದು. ರಾಗಿ ತಿಂತೀರಾ, ಓಕೆ. ಚಪಾತಿ ತಿಂತೀರಾ, ಓಕೆ. ಬಟ್ ಪೇರಿಂಗ್ ಮಾಡ್ಕೊಳ್ಳಿ. ಪೇರಿಂಗ್ ಅಂದ್ರೆ ವೆಜಿಟೇಬಲ್ಸ್ ಜೊತೆಗೆ, ಪಲ್ಯ ಜೊತೆಗೆ. ನೀವೊಂದು ರೈಸು ರಾಗಿ ತಿನ್ನುವಾಗ ಅದು 2 ಪಟ್ಟು ಪಲ್ಯ ತಿನ್ನಿ. ಮತ್ತೆ ಈ ಒಂದು ಆರ್ಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ವೆಜಿಟೇಬಲ್ಸ್ ಇಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಪ್ರೋಟೀನಿಗೆ ಬನ್ನಿ, ದಾಲ್ ಅಂತದ್ದಲ್ಲ, ಲಾಸ್ಟಿಗೆ ಕಾಪ್ಸಿಗೆ ಬನ್ನಿ. ಆವಾಗ ನಿಮ್ ಹೊಟ್ಟೆನೂ ತುಂಬಿರುತ್ತೆ, ಶುಗರ್ ಸ್ಪೈಕು ಫಾಸ್ಟ್ ಆಗಿ ಆಗಲ್ಲ. ಸೊ ಈ ಆರ್ಡರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಬೇಕಾಗತ್ತೆ. ಮತ್ತೆ ಸ್ವಲ್ಪ ಸೆಲೆನಿಯಮ್ ಈ ತರದ್ದು ವಿಟಮಿನ್ ಡಿ ಅನ್ನೋ ಡೆಫಿಷಿಯನ್ಸಿ ಇದೆಯಾ ಅದು ಕೂಡ ನೋಡ್ಕೊಳ್ಳಿ. ಬಿಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋಕ್ಕೆ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ.